ಮಕ್ಕಳಿಗೆ. ನಿನ್ನ ಪಾಠ ಬೇಡ, ಒಂದ್ಸಾರಿ ಸಂಗೀತ ಸೊಗೆ ಕೇಳ್ಕೊಂಡು ಹೋಗ್ತೇವೆ. ಎಷ್ಟೊತ್ತಿಗೆ ಅದು ಬರುದು? ಬರ್ತದೆ ಮೋಹನ್ ರಾಗ ಬರುದು ಎಷ್ಟೊತ್ತಿಗೆ ಗೊತ್ತಿಲ್ವ? ಈ ಕೆಲವು ಅಂಗನಾಮಿ ಇರ್ಲಿ, ನಾನು ಬರೆಯದಿ ಪ್ರಶ್ನೆ ಇರಲಿ. ಶ್ರುತಿಬದ್ಧವಾಗಿ. ಅಯ್ಯೋ, ಬದ್ಧ ಶ್ರುತಿ ಆದ್ರೂ ನಮ್ದು ಶ್ರುತಿ ಬದ್ಧ ಉಂಟು, ಶ್ರುತಿ ಅಬದ್ಧ ಆದ್ರೂ ನಮ್ದು ಅಂತ ಅಪರೂಪದ ಯೋಗ್ಯತೆ ಇದ್ದವರು ಇವತ್ತು ನಮ್ಮ ಜೊತೆಗಿದ್ದಾರೆ ಎನ್ನುವುದೇ ನಮ್ಗೆಲ್ಲರ ಹೆಮ್ಮೆ. ಗೊತ್ತುಂಟಾ? ಪ್ರತಿಯೊಬ್ಬರನ್ನು ಏರಿಸ್ತಾ ಇದ್ದೆ. ಬರುವಾಗ ಕೆಲವರನ್ನೆಲ್ಲ ಒಳಗೆ ಹಾಕೊಂಡಿದ್ದಾರೆ. ಸಾಯ್ಲಿಕ್ಕೆ ಆಗ ಅದೇ ಹೇಳಿದ್ದಲ್ಲ ಮಾರ. ನೋಡಿ, ಸಂಗೀತದ ಬಗ್ಗೆ ಸಂತಕಾಲಿ ಗೊತ್ತಿಲ್ಲದೆ ನನಗೆ ರಾಗ ಬದಲಾವಣೆ ಅಂತ ಗೊತ್ತಾಗಲಿಲ್ಲ. ಹೌದು, ಯಾರು ನನ್ನ ಆಕ್ಷೇಪ ಮಾಡಲಿಲ್ಲ ಅಂತ ನೀವು ಆಕ್ಷೇಪ ಮಾಡ್ತೀರಿ ಅಂತ ಆದ್ರೆ ಈಗ ನಿಮ್ ಲೆಕ್ಕ ನನಗೆ ಬರೀ ಬಾಡ್ಸ್ಲಿಕ್ಕೆ ಮಾತ್ರ ಗೊತ್ತುಂಟು ಅಂತಲ್ಲ. ಹಾ, ನನಗೆ ಬಾಡ್ಸ್ಲಿಕ್ಕೂ ಗೊತ್ತುಂಟು, ಹಾಡ್ಲಿಕ್ಕೂ ಗೊತ್ತುಂಟು. ಹೌದು, ಅವ್ರಿಗೆ ತಲೆ ವಿಷಯ ಐತಿ. ಈಗ ಹಾಡ್ಲಿಕ್ಕೂ ಗೊತ್ತುಂಟು ಮತ್ತೆ ಅದು ಬಂದ್ಬಿಟ್ರೆ ಅಂತ. ಯಾವತ್ತು ಮಾತಾಡುವನಿಗೆ ಅರ್ಥ ಹೇಳುವನಿಗೆ ಹಾಡ್ಲಿಕ್ಕೆ ಗೊತ್ತಿರ್ಬೇಕು ಅಂತಿಲ್ಲ. ಅದೇ ಹಾಡ್ಲಿಕ್ಕೆ ಗೊತ್ತಿರುವನಿಗೆ ಅಷ್ಟೂ ಜನರ ಅರ್ಥ ಹೇಳಲಿಕ್ಕೂ ಗೊತ್ತಿರ್ಬೇಕು. ಅಂತ ಅಪರೂಪದ ಯೋಗ್ಯತೆ ಇದ್ದವರು ಇವತ್ತು ನಮ್ಮ ಜೊತೆಗಿದ್ದಾರೆ ಎನ್ನುವುದೇ ನಮ್ಗೆಲ್ಲರ ಹೆಮ್ಮೆ. ಗೊತ್ತುಂಟಾ? ಪ್ರತಿಯೊಬ್ಬರನ್ನು ಏರಿಸ್ತಾ ಇದ್ದೆ. ಬರುವಾಗ ಕೆಲವರನ್ನೆಲ್ಲ ಒಳಗೆ ಹಾಕೊಂಡಿದ್ದಾರೆ. ನಾನಲ್ಲ, ಅಲ್ಲ, ಇದು ನಾನಲ್ಲ. ಈಗ ಬರುವರೆಲ್ಲ ಅದೇ ಮಾಡ್ತಾ ಇದ್ದಾರೆ. ಯಾರು ಬರ್ತಾರೆ ಹೋಗ್ತಾರೆ ಮುಖ್ಯ ಅಲ್ಲ. ಹೌದೌದು, ಯಾಕೆ ಹೇಳಿದ್ದು ಹಾಗೆ ಬಾರಿಸುವ ನನಗೆ ಬಾರಿಸುವರಿಗೂ ಹಾಗೆ ಅವ್ರು ಬಾರಿಸುವುದಕ್ಕೆ ಏನು ಗೊತ್ತಿಲ್ಲದೆ ಬಾರಿಸ್ತಾ ಇರುವುದಲ್ಲ. ಬಾರಿಸುವ ಅವರಿಗೆ ಹಾಡ್ಲಿಕ್ಕೂ ಗೊತ್ತಿರ್ಬೇಕು, ಕುಣಿಲಿಕ್ಕೂ ಗೊತ್ತಿರ್ಬೇಕು. ಅಂತವ್ರೇನಿಲ್ಲ, ಮನೆಯಲ್ಲಿ ಕುತ್ಕೊಂಡೇ ಬೇಕಾದ್ರೆ ಊರಲ್ಲಿ ಇದ್ದವರಿಗೆಲ್ಲ ತರಗತಿ ಮಾಡ್ತಾರೆ. ಗೊತ್ತುಂಟಾ? ಇಲ್ಲಿ ಒಳ್ಳೆಯದು. ಯಾಕಂದ್ರೆ ಅಂತಹ ಪ್ರತಿಭೆಗಳು ಅಪರೂಪ. ಎಲ್ಲಾ ಸಿದ್ಧಿ ಒಬ್ಬನಲ್ಲಿಯೇ ಮೇಳೈಸಿರುವುದಿಲ್ಲ. ಕೆಲವು ನಿನ್ನಂತವ್ರು ಅರ್ಥ ಬಂದವರು ಗೊತ್ತಿದ್ದವರು ಎಲ್ಲ ಗೊತ್ತುಂಟು ಅಂತ ನೀವು ಪ್ರಚಾರ ಮಾಡ್ತೀರಿ ಅಷ್ಟೇ. ಹಂಗೆ ಇದ್ದಲ್ಲ ಈ ಕರೆಗಳಿಗೆ ನಂಗ ಇದು ವ್ಯವಸ್ಥೆ ಇಲ್ಲ. ಹೇಳದೆ ಇದ್ರೆ ನಮಗೆ ಬೇಸರ ಆಗ್ತದೆ. ನಂತರ ಇದು ಮಾತ್ರ ವ್ಯವಸ್ಥೆ ಇಲ್ಲ. ಇದು ಹಾಗೆ ಹೇಳಿದ್ದ. ಇಷ್ಟು ಬಾರಿಸ್ತಾ ಇದ್ದೇನೆ ಅನ್ನೋದಷ್ಟು ನನಗೇನು ಸಂಗೀತ ರಾಗ ಮತ್ತೊಂದು ಗೊತ್ತಿಲ್ಲ ಅಂತ ತಿಳ್ಕೊಳ್ಬೇಡ. ನಾನು ಹಾಡ್ಲಿಕ್ಕೆ ಗೊತ್ತಿದ್ದವನಿ, ಸಂಗೀತ ಅಧ್ಯಯನ ಮಾಡಿದವನಿ. ಸಂಗೀತದ ಎಲ್ಲಾ ಪ್ರಕಾರ, ಎಲ್ಲಾ ರಾಗ ಎಲ್ಲವೂ ನಂಗೆ ಗೊತ್ತುಂಟು. ಇವ್ರು ಸ್ವರ ಅವ್ನು ಕೊಡ್ಲಿಲ್ಲ ಮರ. ಸ್ವರ ಕೊಟ್ಟು ನಾವು ಬಾರಿಸೋದು ಎಂತ ಬೇಕಿತ್ತು? ಸಂಗೀತ ನಾವು ಅದನ್ನೇ ಮಾಡ್ತಿದ್ವಿ ನಾನು. ಆದ್ರೆ ನನಗೆ ಸಂಗೀತ ಸಾಹಿತ್ಯ ಯಾವುದೂ ಗೊತ್ತಿಲ್ಲ. ಹಾಡಿದ್ರೆ ಇದು ಸಂಗೀತ ಅಂತ ಮಾತ್ರ ಗೊತ್ತಾಗ್ತದೆ ನನಗೆ. ಹಾಡಿದ್ರೆ ಸಂಗೀತ ಅಂತ ಗೊತ್ತಾಗ್ತದೆ. ಗೊತ್ತೇ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗ್ತದೆ. ಅನ್ನ ಬಡಿಸಿದ ಮೇಲಾದ್ರೂ ಇದು ಅಲ್ವೇ ಅಂತ ಗೊತ್ತಾಗ್ತದಲ್ಲ. ನಾವು ಊಟ ಮಾಡುವುದೇ ಅನ್ನ ಅಂತ ಗೊತ್ತುಂಟು. ಅನ್ನ ಬಡಿಸಿದ ನೀವು ಜೋರಿದ್ದು ನನಗಷ್ಟು ಗೊತ್ತುಂಟು. ನನ್ನ ಬಗ್ಗೆ ಆಕ್ಷೇಪ ಮಾಡ್ತಾ ಇದೆಯಲ್ಲ, ಬಾರಿಸೋದು ಬಿಡು. ಯಾವ ರಾಗ ಕೇಳ ನನಗೆ ಗೊತ್ತುಂಟು, ಯಾವ ತಾಳ ಕೇಳ ನನಗೆ ಗೊತ್ತುಂಟು. ಎಷ್ಟು ರಾಗ ಉಂಟು, ಎಷ್ಟು ರಾಗವು ನೀ ಯಾವ ರೀತಿ ಹಾಡಬೇಕು ನಿಂಗೆ ಮೇಲೆ ಗೊತ್ತುಂಟು. ಎಷ್ಟು ಮಾತಾಡ್ತಾರಲ್ಲ, ಆಕ್ಷೇಪ ಮಾಡೋದು ದೊಡ್ಡದಲ್ಲ. ಯಾರ ಬಗ್ಗೆ ಆಕ್ಷೇಪ ಮಾಡ್ಬೇಕಾದ್ರೆ ನಮಗ್ ಗೊತ್ತಿರ್ಬೇಕು. ಅಲ್ಲ, ನಮಗ್ ಗೊತ್ತಿರೋ ಕಥೆ ಇರ್ಲಿ, ನಿನಗೆಷ್ಟು ಗೊತ್ತುಂಟು ಅದು ಬೇಕಾಗ್ತದೆ. ನೋಡಪ್ಪ, ಈಗ ರಾಗಗಳು ಹಲವಾರು ಉಂಟು. ರಾಗ ಇಂತಿಂತದ್ದು ಉಂಟು ಹೇಳೋದಕ್ಕಿಂತಲೂ ಆ ರಾಗ ಅಂದ್ರೆ ಏನು, ಹೇಗೆ ಅಂತ ನಿಮ್ಗೆ ಹೇಳಿದ್ರೆ ಅರ್ಥ ಆಗ್ಬಹುದು ಅಂತ ನನ್ನ ಅದೇ ಅದೇ ಪುರುಷೋತ್ತಲ್ಲಿ ನಿಂಗೆ ಹೇಳ್ತಾ ಆಸಕ್ತಿ ಇಲ್ಲ, ಕೇಳ್ತೇನೆ. ಗೊತ್ತಾಯ್ತು ನಿನ್ನ ಆಸಕ್ತಿ ಯಾವ ಕಡೆ ನಮಗೂ ಸ್ವಲ್ಪ ಗೊತ್ತಾದಾಗ ಆಯ್ತು. ಒಂದೊಂದು ವಿಷಯದಲ್ಲಿ ಹೇಳಿದಾಗಲೇ ಗೊತ್ತಾಯ್ತು. ನೋಡು, ಈ ರಾಗ ಮೋಹನ ರಾಗ. ಆ ಮೋಹನ ರಾಗದ ಪ್ರಸ್ತುತಿ ಅಂತ ಬರ್ತದೆ. ನೀ ಆರಂಭದಲ್ಲೇ ಮೋಹನ ಬಾಯಿ ಹಾಕಿದ್ದೇನೆ. ಈಗ ಅದು ಹೆಚ್ಚಿನ ಅದೇ ಅಲ್ಲ. ಈಗ ಯಾವ ಸುಲಭ ಉಂಟು ಅದೇ, ಮತ್ತೆ ಯಾವ ಬೇಗ ಆಕರ್ಷಣೆ ಆಗ್ತದೆ. ಆಯ್ತು, ಅವ್ರ ವಜ್ರಲ್ಲಿ ಕೊಡುವ ಸಂತೋಷ ಮತ್ತೊಂದಿಲ್ಲ. ಆ ಮೋಹನ ರಾಗ ಸುಲಭ. ಮೋಹನ ರಾಗ ಮೋಹನಲ್ಲಿ ಬಟಾಣ ಮೋಹನ ಅಲ್ಲ, ಮೋಹನ ರಾಗ. ಆ ಮೋಹನ ರಾಗ ಹೇಗೆ, ರಾಗ ಹೇಗೆ ಅಂತ ಈಗ ಸಕ್ಕರೆ ಹೇಗೆ ತಿನ್ನೋದ್ರೆ ಗೊತ್ತಾಗಬೇಕು. ಹಾಗೆ ಆ ರಾಗದ ಬಗ್ಗೆ ಹೇಳಬೇಕು ಅಂತ ರಾಗವನ್ನು ಹೇಳಿ ತೋರಿಸ್ಬೇಕು ನನಗೆ. ಹೌದು, ಅದೆಲ್ಲ ಗೊತ್ತುಂಟ. ಎಂತ ಮಾತಾಡ್ತಾರಲ್ಲ ನೀವು, ಅಷ್ಟು ಗೊತ್ತಾದ್ರೆ ನೀ ಇಷ್ಟೊತ್ತು ಜೋರು ಮಾಡಿ ತಪ್ಪಾಯ್ಕೊಂಡು ನಾನು ಕಾಲು ಹಿಡಿತೇನೆ. ಆಯ್ತು, ನೋಡುವ ಕಾಲು ಹಿಡಿಯುವುದಾ ಎಳೆಯುವುದಾ ಅಂತ ಮಾಡ್ತೀವಿ. ಈಗ ಒಂದು ಮೋಹನ ರಾಗ
ಅಡ್ವೇನ ಇರ್ಲಿ ನನ್ ಮರ್ಯಾದೆ ಪ್ರಶ್ನೆ ಇರ್ಲಿ. ಶ್ರುತಿಬದ್ಧವಾಗಿ ಅಯ್ಯೋ ಬದ್ಧ ಶ್ರುತಿ ಆದ್ರೂ ನಮ್ದು ಶ್ರುತಿ ಬದ್ಧ ಉಂಟು, ಶ್ರುತಿಯ ಬದ್ಧ ಆದ್ರೂ ನಮ್ದು ಎರಡು ಮುನ್ನೆ ಉಂಟು. ಶ್ರುತಿಯನ್ನು ನೋಡಿ ಅಲ್ಲಿಂದ ಮೂಲ ಪಾಠವೇ ಆಗ್ಲಿಲ್ಲ. ಆಯ್ತು ಹೇಳು. ಶ್ರುತಿಯನ್ನು ನಿಮಗೆ ಗೊತ್ತುಂಟಾ? ಶ್ರುತಿ ಬೇರೆ, ಬದ್ಧ ಶ್ರುತಿ ಬೇರೆ, ಅಬದ್ಧ ಶ್ರುತಿ ಬೇರೆ. ನಾವು ಶ್ರುತಿ ಬದ್ಧ ನಿನ್ನ ಪಾಠ ಬೇಡ, ಒಂದ್ಸಾರಿ ಸಂಗೀತ ಸೊಗೆ ಕೇಳ್ಕೊಂಡು ಹೋಗ್ತೇವೆ. ಎಷ್ಟೊತ್ತಿಗೆ ಅದು ಬರುದು? ದಮ್ಮರಾಟ ಮಾಡುವವರು ಹಾವಾಡಿಗರೆಲ್ಲ ಹಾಗೆ ತೋರಿಸ್ತೇ ತೋರಿಸ್ತೇ ಕೊನೆಗೂ ತೋರಿಸುದಿಲ್ಲ. ಬಹಳ ಕಳ್ಕೊಂಡೆ ಸಂತೆಗೋಡಿ ಮೋಹನರಾಗದ ನೀವು ನೋಡಿ, ನೀವು ಮಾತಾಡೋ ನನ್ನ ಶ್ರುತಿ ಹೆಚ್ಚು ಕಡಿಮೆ ಆಗ್ತದೆ. ನೀವು ರಾಗ ನನ್ನ ಮುಗಿಯಲಿವರೆಗೂ ಹೊಂದಿರಬೇಕು. ಮತ್ತೆ ಯಾರು ಕೆಂಬೇಡಿ, ನಂಗೆ ಇದ್ರಾಗಲೇ ಮೋಹನ. ನಾ ಯಾವ ರಾಗ ಅಂದ್ರೆ ಮೋಹನ ರಾಗ. ಕಲ್ಪನೆ ಬರ್ತದೆ, ಅದಕ್ಕೊಂದು ಪ್ರಸ್ತುತಿ ಹೀಗೆ. ಶ್ರುತಿ ಅಮ್ಮಲ್ಲಿ ಎಂತ ಮಾತು, ಒಂದು ಶ್ರುತಿಗಿಲ್ಲ ಎಂತ ಥೋ ಅಂದ್ರೆ ಥೋ ರಸ ಈ ಮಧ್ಯದಲ್ಲಿ ಇರಬೇಕು. ನೀನು ಮೊದಲೇ ಹೇಳಿದ್ದೇನೆ, ನನಗೆ ಅದ್ರ ಬಗ್ಗೆ ಅಭಿರುಚಿ ಇಲ್ಲ. ನನಗೆ ಕೆಲಸ ಬೇರೆ ಉಂಟು, ಬೇಗ ಮುಗಿಸು, ಕೇಳ್ಕೊಂಡು ಹೋಗ್ತೇನೆ. ಇದು ವ್ಯವಸ್ಥೆ ಅಲ್ಲವಾ? ನಂಗೆ ಬೇಜಾರೈತೆ. ವ್ಯವಸ್ಥೆ ಹೇಳು. ಅಂಗನಾಮಣಿ ನಿಲ್ಲು ನಿಲ್ಲೇ ಇದು ಮೋಹನ ಹತ್ತಿರ ಉಂಟು. ಹತ್ರ ಮೋಹನೆ ನನ್ನ ಹತ್ರ ಇದ್ದ ಮರ ಇದು ಮೋಹನ ಹತ್ರ ನಾವು. ಇದು ಮೋಹನರಾಗ. ಇದು ಮೋಹನರಾಗ. ಇದ್ರ ಪ್ರಸ್ತುತಿ ಅದೇ. ನೀನು ಅಠಾಣರಾಗಕ್ಕೆ ಹೋದೆ. ವಾತಾವರಣ ಬೇರೆ ಮಾಡ್ಬಿಡ್ತಾರೆ. ಹೌದಾ? ಆ ಕಲ್ಪನೆ ಬೇರೆ ಕೊಡ್ತಾರೆ ಅಂತ. ಆ ನೋಡುದಲ್ಲ, ಕೇಳುದು ಮಾಡಿ. ನಿಂಗೆ ಪ್ರಾಥಮಿಕ ಪಾಠವೇ ಆಗ್ಬೇಕು. ಕೇಳುದು ಕೆಲವು ಸಂದರ್ಭದಲ್ಲಿ ನೋಡುವ ಎನ್ನುವ ಶಬ್ದಕ್ಕೆ ಕೇಳುವ. ಕೇಳುವ. ಸರಿ ಸರಿ, ಶಬ್ದಾರ್ಥ ಭಯಂಕರ. ಆ ರಾಗದ ನಿಂಗೆ ವಾತಾವರಣ ಬೇರೆ. ಹಾಡಿ ತೋರಿಸೋ ಪುಣ್ಯಾತ್ಮ. ಹೌದು, ಇದಕ್ಕೆ ಹೌದು, ಹಾಡಿ ತೋರಿಸ್ತೇನೆ. ಅಠಾಣ ರಾಗ ಹೇಗೆ? ಅಂಗನಾಮಣಿ ನಿಲ್ಲು ನಿಲ್ಲೇ. ಗೊತ್ತಾಗುದಿಲ್ಲ ಅಂತ ಸುಳ್ಳು ಸುಳ್ಳು ಹೇಳ್ತಾ ಇದ್ಯೋ? ನಮ್ಗೆ ಗೊತ್ತಾಗದೆ ಇರೋದೇ ಹೆಚ್ಚಿಗೆ ಸಿಗ್ಬೇಕು. ಇದು ಅಠಾಣ ಅದೇ. ನೀನು ಆರಬಿ ಹೋದ್ರೆ ಅರಬಿ. ಅರಬಿಗೆ ಹೋಗು ನೀನು. ಆರಬಿ ನಿಮ್ ಸಂಗೀತದ ಎಂತ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ಆರಬಿ ರಾಗ ಅದ್ರ ಆರೋಹಣ ಅವರೋಹಣದ ಕ್ರಮವೇ ಬೇರೆ. ಈ ರೀತಿಯಲ್ಲ. ಅದ್ರ ಮೇಲೆ ಕೆಳಗೆ ಹೋಗುದು. ಮೇಲೆ ನಾವು ಹೋಗುದಲ್ಲ. ಆ ರಾಗ ಸಂಚಾರಗಳು. ಸಂಚಾರ. ಆ ಸಂಚಾರ ಹೇಗೆ? ಅಂಗನಾಮಣಿ ನಿಲ್ಲು ನಿಲ್ಲೇ. ಸಾಯ್ಲಿಕ್ಕೆ ಆಗ ಅದೇ ಹೇಳಿದ್ದಲ್ಲ ಮಾರ. ನೋಡು, ಸಂಗೀತದ ಬಗ್ಗೆ ಸಂತಗಾಲಿ ಗೊತ್ತಿಲ್ಲದೆ ಅಂತ ನನಗೆ ರಾಗ ಬದಲಾವಣೆ ಆದದ್ದು ಗೊತ್ತಾಗಲಿಲ್ಲ. ಈಗೆಂತ ಅದೇ ನೀನು ಇದೇ ರಾಗಕ್ಕೆ ಹೋದ್ರೆ ಕಲ್ಯಾಣಿ. ಕಲ್ಯಾಣಿ ರಾಗ ಬೇರೆ. ಮತ್ತೆ ಈಗ ಆಗುದೇ ಇಲ್ಲ ಅದು. ಆ ಕಲ್ಯಾಣಿ ರಾಗ ಹೇಗೆ? ಅದ್ರ ಆ ಪ್ರಕಾರ ಈಗ ಸ್ವರ ಪ್ರಸ್ತಾರಗಳೇ ಬೇರೆ ಅದಕ್ಕೆ. ಈ ಸ ಪ ಸ ಅಲ್ಲ, ಪ ಸ ಪ ಸ ಈ ತರ ಆ ತರ ಸ್ವರ ಪ್ರಸ್ತಾರ ಅದೇ ಹೇಗೆ? ಬೆಳಗಿನ ಜಾವ ಕಳಿಸುವ ಎಲ್ಲ ಪದ್ಯ ಮೋಹನ್ ರಾಗದಲ್ಲಿ. ನಾ ಯಾವ ರಾಗ ಸುದ್ದಿ ಕಲ್ಯಾಣಿ ರಾಗ. ಶ್ರುತಿ ಹೆಚ್ಚು ಕಡಿಮೆ ಆಗ್ತದೆ. ಅಂಗನಾಮಣಿ ಇನ್ಯಾವುದಾದ್ರೂ ರಾಗ ಇದ್ರೆ ಹೇಳು, ನಾ ಹಾಡ್ತೇನೆ. ಈ ರಾಗದ ಹೆಸರು ಹೇಳಿದ್ರೆ ಆಯ್ತು, ನಾ ಹಾಡ್ತೇನೆ. ಇಷ್ಟೆಲ್ಲ ರಾಗ ಗೊತ್ತುಂಟು ನನಗೆ. ಇಷ್ಟು ರಾಗದ ವ್ಯತ್ಯಾಸ ಗೊತ್ತುಂಟು. ನೋಡಿ, ಏನೂ ಗೊತ್ತಿಲ್ಲ ಇರು ಬಂದ್ಕೊಂಡು ನನಗೆ ಮಾತಾಡಲ್ಲ. ಆಹಾ, ನಿನಗೆ ಸಂಗೀತ ಅಂದ್ರೆ ಏನು ಅಂತ ಗೊತ್ತುಂಟಾ? ರಾಗ ಅಂದ್ರೆ ಏನು ಅಂತ ಗೊತ್ತುಂಟಾ? ಸಂಗೀತದ ಪ್ರಕಾರ ಅಂತ ಗೊತ್ತುಂಟಾ? ಅಡುಗೆ ಕೆಟ್ಟಿದೆ ಅಂತ ಹೇಳುದು ದೊಡ್ಡದಲ್ಲ.
ಅಲ್ವಾ ಹೌದು. ಊಟ ಮಾಡಿದವ್ರು ಯಾರು ಹೇಳ್ಬಹುದು ಹ್ಮ್. ಅಡಿಗೆ ಹೀಗೆಲ್ಲ ಹಾಗಾಗ್ಬೇಕಿತ್ತು ಸ್ವಲ್ಪ ಬೇಕಿತ್ತ ಹಾ. ಸ್ವಲ್ಪ ಹುಳಿ ಬೇಕಿತ್ತು ಹೇಳ್ಬಹುದು ಹಾ. ಆದ್ರೆ ಅದೇ ಮಾಡಿ ತೋರಿಸೋದು ಗೊತ್ತಿರ್ತದೆ ಅವನಿಗೆ ಆದರೂ ಹಾ. ಉಂಡವನಿಗೆ ಅಡುಗೆ ಮಾಡುವುದಕ್ಕೆ ಬರದೇ ಇದ್ರು ಸಹ ಹಾ. ಅದು ಉಪ್ಪೋ ಸಪ್ಪೆ ಎನ್ನುವುದು ಗೊತ್ತಾಗುತ್ತ ತಾನೆ. ಹೌದಾ ಗೊತ್ತಾಗ್ತದೆ ಹಾಗಂತ ಹಾ. ಕೇವಲ ಹೇಳುವುದಕ್ಕೆ ಮಾತ್ರ ಗೊತ್ತಿದ್ದದಲ್ಲ, ಹಾ. ಅದನ್ನು ಸ್ಪಷ್ಟಪಡಿಸುವುದಕ್ಕೂ ನನಗೆ ಗೊತ್ತುಂಟು. ಇವನಿಗೆ ಎಂತ ಗೊತ್ತುಂಟಪ್ಪ ಸಂಗೀತ ಅಂದ್ರೆ ಏನು, ರಾಗ ಅಂದ್ರೆ ಅಂತ ಕೇಳ್ತಿಯಲ್ಲ, ಎಷ್ಟು ರಾಗ ಉಂಟು ಹಾ. ಹಾ, ಈ ಸಂಗೀತದಲ್ಲಿ ಯಾವ್ಯಾವ ವಿಧ ಉಂಟು ಗೊತ್ತುಂಟು ಅವನಿಗೆ ಏನಾದ್ರು ಗೊತ್ತಿಲ್ಲದೆ ಹೇಳಿದ್ದಲ್ಲ, ಹಾ. ಹೇಳೋ ತಾಳು ಉಂಟು ನನಗೆ. ಉಂಟು ಇರುವುದೈ ಆದಿರಾಗಗಳು 32 ಇರುವುದೈ ಆದಿರಾಗಗಳು 32 ಹೌದೌದು ಕೇಳು. ಪುರುಷ ರಾಗಗಳೆಂಟು ಮುಮ್ಮಡಿಯು ಸ್ತ್ರೀ ರಾಗ ಮೆರೆವುದೇ ಷಡ್ಕಾಲಗಳು ಷಡ್ಕಾಲಗಳು ಹಿಂದೂಸ್ತಾನಿ ಕರ್ನಾಟಕ ವಿಭಾಗದಿ ಅರಿವುದಾರ ಭೀ ಇದು ನೋಡಿ, ನೀಲಾಂಬರಿಯು